ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದ ಅನೇಕ ದುಷ್ಟ ಜನರ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದೇವೆ. ಅಸೂಹೆಗೊಂಡ ಜನರು ನಮ್ಮನ್ನು ಆವರಿಸಿದ್ದಾರೆ. ನಾವು ವಾಸ ಮಾಡುತ್ತಿರುವ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ ಸ್ತೋತ್ರ, ನಮ್ಮ ಒಂದು ಅಭಿವೃದ್ಧಿಯನ್ನು ಕಂಡು ಸಹಿಸಲಾರದೆ ಯಾವಾಗಲೂ ಕೇಡು ಮಾಡಲು ಬಯಸುವವರು ಇದ್ದೇ ಇರುತ್ತಾರೆ. ಕಷ್ಟಗಳಿರಬಹುದು, ಸಮಸ್ಯೆಗಳಿರಬಹುದು, ಸವಾಲುಗಳಿರಬಹುದು, ನಿಮ್ಮ ಜೀವಿತದಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿಗಳಿರಬಹುದು, ನೀರುಗಳು ಬರಬಹುದಾ, ಮಾರ್ಗಗಳು ಮುಚ್ಚಲ್ಪಡಬಹುದಾ, ಅಂಧಕಾರದ ಕಾರ್ಗತ್ತಿನಲ್ಲಿ ನಡೆದು ಹೋಗಬೇಕಾದಂಥ ಅನುಭವಗಳು ಬರಬಹುದಾ. ಇವುಗಳ ಮಧ್ಯದಲ್ಲಿ ನೀನು ಹಾದು ಹೋಗುವಾಗ ನಿನ್ನ ಜೊತೆ ಯಾರು ಇರುತ್ತಾರೋ ಇಲ್ಲವೋ ಕರಗಳನ್ನು ಹಿಡಿದು, ನಾನು ನಿನ್ನ ಸಂಗಡ ಇದ್ದೇನೆಂಬುದಾಗಿ ಹೇಳಿ ನಿನ್ನನ್ನು ಸಹ ದೇವರು ಅದ್ಭುತವಾಗಿ ನಡೆಸುತ್ತಾರೆ. ನಿಮ್ಮ ಹೋರಾಟದ ಜಲರಾಶಿಗಳ ಮಧ್ಯದಲ್ಲಿ, ನಿಮ್ಮ ಸಮಸ್ಯೆಗಳ ಜಲರಾಶಿಗಳ ಮಧ್ಯದಲ್ಲಿ ಭಯಪಡಬೇಡ್ರಿ, ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿರುವಂಥ ವಿಷಯ ನಮ್ಮೊಂದಿಗೆ ಇರುವಂಥ ದೇವರು. ಯಾವಾಗಲೂ ನಮ್ಮೊಂದಿಗೆ ಇರುವಂಥ ದೇವರು. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನೋಡ್ರಿ, ಈಗ ಓದಿಕೊಂಡಂಥ ಅದ್ಭುತವಾದಂಥ ವಾಕ್ಯದಲ್ಲಿ ಒಂದು ಸುಂದರವಾದಂಥ ಒಂದು ವಾಗ್ದಾನವನ್ನು ನೋಡಬಹುದಾಗಿದೆ. ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳಿದ್ದರೂ ಅದರಲ್ಲಿ ಚಿಕ್ಕದಾದ ಸುಂದರವಾದ ಆಧರಣೆಯುಳ್ಳಂಥ ವಾಗ್ದಾನವೇ ಈಗ ನಾವು ಓದಿಕೊಂಡಂಥ ವಾಗ್ದಾನ. ನೋಡ್ರಿ, ದೇವರು ನೀಡಿದ ಅತ್ಯುತ್ತಮ ವಾಗ್ದಾನಗಳಲ್ಲಿ ಇದು ಒಂದು ಬಹಳ ಶ್ರೇಷ್ಠವಾದ ವಾಗ್ದಾನ. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ. ನಮ್ಮ ದೇವರ ಹೆಸರೇನು ಗೊತ್ತಾ? ಇಮ್ಮಾನುವೇಲನಾದ ದೇವರು. ಇಮ್ಮಾನುವೇಲ ಎಂಬುದಾಗಿ ಹೇಳಿದರೆ ನಮ್ಮ ಸಂಗಡ, ನಮ್ಮ ಜೊತೆ ಇರುವಂಥ ದೇವರು. ನಮ್ಮ ದೇವರು ನಮ್ಮ ಸಂಗಡ ಇರುತ್ತಾರೆ. ನಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಕರ ಹಿಡಿದು ನಡೆಸುವ ದೇವರಾಗಿದ್ದಾರೆ. ನೋಡ್ರಿ, ನಿಮ್ಮ ಚಿಕ್ಕ ಪ್ರಾಯದಿಂದ ವೃದ್ಧಾಪದವರೆಗೂ ಎಲ್ಲ ದಿವಸ, ಅಂದರೆ ವಾರದ 7 ದಿನ, ತಿಂಗಳಿನ 31 ದಿನ, ವರ್ಷದ 365 ದಿನ, ಎಲ್ಲ ದಿನಗಳು ದೇವರು ನಿಮ್ಮ ಸಂಗಡ ಇರುತ್ತಾರೆ. ನೋಡ್ರಿ, ಕೆಲವು ಸಮಯಗಳಲ್ಲಿ ನಮ್ಮ ಪ್ರೀತಿಯ ಪೋಷಕರು, ತಂದೆ ತಾಯಿಗಳು, ನಾವು ದುಃಖ ಪಡುವಾಗೆಲ್ಲ ನಮ್ಮ ಬಳಿ ಬಂದು ಸಮಾಧಾನ ಪಡಿಸಿ, ಮಗನೇ ಮಗಳೇ ಏಕೆ ದುಃಖ ಪಡ್ತೀಯ, ನಾವಿಲ್ಲವೇ, ನಾವು ನಿಮ್ಮ ಜೊತೆ ಇದ್ದೇವೆ ಎಂಬುದಾಗಿ ಅವರು ಹೇಳ್ತಾರೆ. ನೋಡ್ರಿ, ಆ ರೀತಿಯಾಗಿ ಹೇಳಿದರೂ ಕೂಡ ಪೋಷಕರು ವೃದ್ಧಾಪಕ್ಕೆ ಬರುವಾಗ, ಅವರಿಗೆ ವ್ಯಾಧಿಗಳು, ಬಲಹೀನತೆಗಳು, ಏನೋ ಒಂದು ಮುಪ್ಪು ಬರುವಾಗ ಅವರು ಸಹ ನಮ್ಮ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಪ್ರೀತಿಸುವಂಥ ಒಡ ಹುಟ್ಟಿದವರು ಸಹ ಕೆಲವು ಸಾರಿ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಕೆಲವು ಸಾರಿ ದೊಡ್ಡ ದೊಡ್ಡ ಮಂತ್ರಿಗಳು, ಪೊಲೀಸ್ ಅಧಿಕಾರಿಗಳು, ಉನ್ನತವಾದ ಹುದ್ದೆಯಲ್ಲಿ ಇರುವಂಥ ಪ್ರಭಾವಶಾಲಿಗಳು ಸಹ ನೀವು ಭಯಪಡಬೇಡ್ರಿ, ನಾವು ನಿಮ್ಮ ಜೊತೆ ಇದ್ದೇವೆ ಎಂಬುದಾಗಿ ಹೇಳುವಂಥವರು ಕೂಡ ಇದ್ದರೂ ಸಹ, ಆದರೆ ಬೈಬಲ್ ಹೇಳ್ತದೆ, ಸ್ತೋತ್ರ, ಉಸಿರಾಡುವ ಮನುಷ್ಯನನ್ನು ನಂಬಬೇಡ, ಸ್ತೋತ್ರ, ಮನುಷ್ಯನನ್ನು ನಂಬಬೇಡ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಒಂದು ಶ್ರೇಷ್ಠ ಭಾಗ್ಯ ಏನಂದರೆ, ಮನುಷ್ಯರು ನಮ್ಮ ಸಂಗಡ ಇರುವಂಥದ್ದಲ್ಲ, ಪರಲೋಕದ ದೇವರು ನಮ್ಮ ಜೊತೆಯಲ್ಲಿ ಇರುವಂಥದ್ದು, ದೇವರು ನಮ್ಮ ಸಂಗಡ ಇರುವಂಥದ್ದು, ಅದು ಬಹಳ ಶ್ರೇಷ್ಠದಾಯಕವಾದಂಥ ಸಂಗತಿಯಾಗಿದೆ. ಅದಕ್ಕೆ ದೇವರು ಹೇಳುತ್ತಾದರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಸಂಗಡ
ಇರುತ್ತೇನೆ. ಶಾಲೆಯಲ್ಲಿ ಓದುವಾಗ ನಮ್ಮ ಬಹಳ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ, ಅವ್ರು ಹೇಳ್ತಾರೆ, ನೀನಿಲ್ಲದೆ ಬದುಕೋದಿಲ್ಲ ಮಾರಯ್ಯ, ನೀನಿಲ್ಲದೆ ನಾನು ಅದನ್ನು ಮಾಡೋದಿಲ್ಲ ಇದನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಸಂದರ್ಭ ಸನ್ನಿವೇಶ ಬಂದಾಗ ಅವರು ಸಹ ನಮ್ಮನ್ನು ಬಿಟ್ಟು ಹೋಗಿಬಿಡುತ್ತಾರೆ. ನೋಡ್ರಿ, ಕೆಲವು ಸಾರಿ ನಮ್ಮ ಸ್ನೇಹಿತರು ಸ್ತೋತ್ರ ನಮ್ಮ ಕುರಿತು ಕವನ ಬರೀತಾರೆ. ಆಕಾಶ ಚಂದ್ರನನ್ನು ಮರಿತರು, ಹೂಗಳು ಪರಿಮಳ ಮರಿತರು, ನಾನಿನ್ನ ಮರೆಯಲಾರೆ ಎಂಬಂಥ ಕವನಗಳನ್ನು ಬರೆದು ಕೊಡಬಹುದು. ನಂತರ ದಿನಗಳಲ್ಲಿ ಕವನ ಬರೆದವರು ಇಲ್ಲ, ಕವನನೂ ಇಲ್ಲ. ಏಕೆಂದರೆ ಮನುಷ್ಯರು ಅಷ್ಟೇ ರೀ. ಸ್ತೋತ್ರ ನಾನು ಬೈಬಲ್ ಕಾಲೇಜ್ ಓದುವಂಥ ಸಂದರ್ಭದಲ್ಲಿ ಆವಾಗ ಮೊಬೈಲ್ಗಳು ಏನೂ ಇಲ್ಲ. ಆ ಸಮಯದಲ್ಲಿ ಎಲ್ಲರೂ ಲ್ಯಾಂಡ್ಲೈನ್ ನಂಬರ್ ಮಾತ್ರ ಇತ್ತು. ಅದು ಮಾತ್ರವಲ್ಲ, ವಿಳಾಸದಲ್ಲಿ ಪತ್ರ ಬರೀಬಹುದಾಗಿತ್ತು. ಆವಾಗ ಎಲ್ಲರೂ ನಿಮ್ಮ ವಿಳಾಸ ಕೊಡ್ರಿ, ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಕೊಡ್ರಿ ಎಂಬುದಾಗಿ ಇಸ್ಕೊಳ್ತಾ ಇದ್ರು. ಸ್ತೋತ್ರ ತುಂಬ ಫ್ರೆಂಡ್ಸ್ ರೀ ಬೈಬಲ್ ಕಾಲೇಜಲ್ಲಿ ಎಲ್ಲರೂ ತೆಗೆದುಕೊಂಡ್ರು. ಸ್ತೋತ್ರ ಒಂದು ಅದ್ಭುತವಾದ ಸಂಗತಿ ಏನಂತ ಹೇಳಿದ್ರೆ, ಒಬ್ಬನು ಕೂಡ ಒಂದು ಪತ್ರ ಬರೀಲಿಲ್ಲ, ಒಬ್ಬನು ಕೂಡ ಒಂದು ಫೋನ್ ಕೂಡ ಮಾಡಲಿಲ್ಲ. ಇಷ್ಟೇ ರೀ. ಹೋಗುವಾಗ ಅಯ್ಯೋ ಮುಕ್ಕಿ ಬಿದ್ದ, ನಿಮ್ದು ಕೊಡ್ರಿ ನಮ್ದು ಕೊಡ್ರಿ ಅಂತೇಳಿ ಎಲ್ಲ ತೊಗೊಂಡು ಹೋದ್ರು. ಆಮೇಲೆ ಅವರು ಕಾಣೋದೇ ಇಲ್ಲ. ಈ ಲೋಕವನ್ನು ನಮಗೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಸ್ತೋತ್ರ. ಹುಣ್ಣಿಮೆಯ ಚಂದ್ರನು ಅದರೊಂದಿಗೆ ಓಡುತ್ತಿರುವಂತೆ ತೋರುತ್ತದೆ. ಅದು ನಿಂತರೆ ನಿಲ್ತದೆ, ಅಡಗಿಕೊಂಡು ನಿಧಾನವಾಗಿ ಇಣುಕಿದ್ರೆ ಅದು ಇಣುಕಿ ನೋಡುತ್ತದೆ. ಅಮಾವಾಸ್ಯೆ ಬಂದಾಗ ಅಂಥ ಚಂದ್ರನೇ ಅದೃಶ್ಯನಾಗ್ತಾನೆ. ಅದೇ ವಿಧದಲ್ಲಿ ಮನುಷ್ಯರು ಅವರು ಸಹ ಸ್ತೋತ್ರ ಕಾಲ ಸಂದರ್ಭಗಳು ಬರುವಾಗ ಅವರು ಸಹ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಹಾಗಾದರೆ ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ಇರುವವರು ಯಾರಂತ ಹೇಳಿದ್ರೆ ದೇವರು ಮಾತ್ರ ನಮ್ಮ ಜೊತೆಯಲ್ಲೇ ಇರುತ್ತಾರೆ. ಅದಕ್ಕೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಾ ಇದ್ದೇವೆ, ದೇವರು ಹೇಳುತ್ತಿದ್ದಾರೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇರುತ್ತೇನೆ. ದೇವರು ನಮ್ಮ ಸಂಗಡ ಇದ್ದರೆ ನಮ್ಮ ಜೀವಮಾನವೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದೆ. ಹನೋಕನೊಂದಿಗೆ ಸಂಚರಿಸಿದ ದೇವರು, ನೋಹನೊಂದಿಗೆ ನಡೆದಂಥ ದೇವರು, ಅಬ್ರಾಹಮನನ್ನು ಸ್ನೇಹಿತನೆಂಬುದಾಗಿ ಕರೆದಂಥ ದೇವರು, ಈಸಾಕನನ್ನು ಯಾಕೋಬನನ್ನು ಆರಿಸಿಕೊಂಡಂಥ ದೇವರು, ಯೆಹೋಶುವನೊಂದಿಗೆ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರು, ಮೋಶೆಯೊಂದಿಗೆ ಇದ್ದಂಥ ದೇವರು ಈ ದಿನ ಸದಾಕಾಲ ನಮ್ಮ ಜೊತೆಯಲ್ಲಿ ಇರುವ ದೇವರಾಗಿದ್ದಾರೆ. ಈ ಬದಲಾಗುತ್ತಿರುವ ಜಗತ್ತಿನಲ್ಲಿ ಬದಲಾಗದ ಏಕೈಕ ದೇವರು, ಬದಲಾಗದವರು ಯಾರಂತ ಹೇಳಿದ್ರೆ ಯೇಸು ಸ್ವಾಮಿ ಮಾತ್ರ. ಅದಕ್ಕೆ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಹಾಗೆಯೇ ಇರುತ್ತಾರಂತೆ. ಸ್ತೋತ್ರ. ದೇವರು ಹನೋಕನ ಸಂಗಡ ಇದ್ದರು. ಹನೋಕನ ಯಾವಾಗಲೂ ದೇವರ ಸಂಗಡ ಅವನ ನಡೆದಾಡುತ್ತಾ ಇದ್ದ. ದೇವರು ನೋಹನ ಸಂಗಡ ಇದ್ದು ಅವನನ್ನು ಪ್ರವಾಹದಿಂದ, ದುಷ್ಟ ಲೋಕದಿಂದ ಅವನನ್ನು ರಕ್ಷಿಸಿದರಂತೆ. ದೇವರು ಅಬ್ರಾಹಮನ ಸಂಗಡ ಇದ್ದರು. ಅಬ್ರಾಹ್ಮನಿಗೆ ದೇವರು ಹೇಳಿದರು, ಅಬ್ರಾಹ್ಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನ್ನ ಸಂಗಡ ಇರುತ್ತೇನೆಂಬುದಾಗಿ. ದೇವರು ಯಾಕೋಬನ ಸಂಗಡ ಇದ್ದರೆ ದೇವರು ಯಾಕೋಬನಿಗೆ ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ, ನೀ ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ಯಾವುದನ್ನೆಲ್ಲ ನಿನಗೆ ಹೇಳಿದ್ದೇನೋ ನೆರವೇರಿಸದೆ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದರು. ಅದು ಮಾತ್ರವಲ್ಲ, ದೇವರು ಯೋಸೇಫನ ಸಂಗಡ ಇದ್ದರು. ಇದ್ದದ್ದು ಮಾತ್ರವಲ್ಲ, ಅವನ ಕೈ ಹಚ್ಚುವ ಎಲ್ಲ ಕೆಲಸವನ್ನು ಅಭಿವೃದ್ಧಿಪಡಿಸಿದರಂತೆ. ಅದು ಮಾತ್ರವಲ್ಲ, ದೇವರು ಮೋಶೆಯನ್ನು ತನ್ನ ಮಹಿಮೆಯ ಸೇವೆಗಾಗಿ ಕರೆದಾಗ ಮೊದಲು ಮಾಡಿದಂಥ ವಾಗ್ದಾನ ಏನಂತ ಹೇಳಿದ್ರೆ, ಮೋಶೆ ನಾನು ನಿನ್ನೊಂದಿಗೆ ಇರುತ್ತೇನೆ. ಸ್ತೋತ್ರ. ಕರ್ತನು ಮೋಶೆಯ ಸಂಗಡ ಇದ್ದು ಅತ್ಯದ್ಭುತಗಳನ್ನು ಅವನ ಜೀವಿತದಲ್ಲಿ ತೋರಿಸಿದರು. ಸ್ತೋತ್ರ. ಈ ಎಲ್ಲ ಭಕ್ತರ ಜೊತೆಯಲ್ಲಿದ್ದಂಥ ದೇವರು ನಿನ್ನ ಸಂಗಡ ಇರುತ್ತಾರೆ, ನಿನ್ನ ಜೊತೆಯಲ್ಲಿ ಇರುತ್ತಾರೆ. ಸ್ತೋತ್ರ. ಆದುದರಿಂದ ದೇವರು ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿನ್ನ ಸಂಗಡ ಇರುತ್ತೇನೆ. ದಾವೀದನ ಜೊತೆಯಲ್ಲಿ ಯಾವಾಗಲೂ ದೇವರು ಇದ್ದು ಅವನ ಜೀವಿತದಲ್ಲಿ ಒಂದು ಉನ್ನತಿಯನ್ನು ಕೊಟ್ಟರು. ಅವನು ಯುದ್ಧಕ್ಕೆ ಹೋದಾಗ ಪರಾಕ್ರಮಶಾಲಿಯಾದ, ಹೋದ ಎಲ್ಲ ಸ್ಥಳಗಳಲ್ಲಿ ಜಯವನ್ನು ಕೊಟ್ಟರು. ಸ್ತೋತ್ರ. ಹಲವಾರು ಸಂದರ್ಭಗಳಲ್ಲಿ ಅವನು ಸಾವಿನಿಂದ ಕೇವಲ 1
ಒಂದು ಹೆಜ್ಜೆ ದೂರದಲ್ಲಿ ಇದ್ದನು. ಆದರೆ ದೇವರು ನನ್ನ ಸಂಗಡ ಇದ್ದಾರೆ, ನನ್ನನ್ನು ಉದ್ಧರಿಸ್ತಾರೆ ಎಂಬುದಾಗಿ ದಾವೀದನು ನಂಬಿದನು. ಅದಕ್ಕೆ ಕೀರ್ತನೆ 23:4 ವಚನದಲ್ಲಿ ಅವನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕರ್ತನೇ ದೇವರೇ ನೀನು ಹತ್ತಿರ ಇರುವುದರಿಂದ ನಾನು ಕೇಡಿಗೆ ಹೆದರೆನು. ನೋಡ್ರಿ, ಎಲ್ಲ ಭಕ್ತರ ಸಂಗಡ ಇದ್ದಂಥ ದೇವರು ನಿನ್ನ ಜೊತೆಯಲ್ಲೂ ಇರುತ್ತಾರೆ. ಎಲ್ಲ ಭಕ್ತರನ್ನು ಆಶೀರ್ವಾದ ಮಾಡಿದ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇರುತ್ತೇನೆ. ಈ ಮಾತನ್ನು ಯಾವಾಗ ನುಡಿತಾ ಇದ್ದಾರೆ ಗೊತ್ತಾ? ಯೇಸು ಸ್ವಾಮಿ ಪರಲೋಕಕ್ಕೆ ಆರೋಹಣವಾಗುವ ಸಮಯದಲ್ಲಿ ಯೇಸು ಸ್ವಾಮಿ ಮರಣ ಹೊಂದಿದ ಮೇಲೆ 3 ದಿನ ಸ್ತೋತ್ರ ಅವರನ್ನು ಹೂಣಿಟ್ಟಿದ್ದರು. 3ನೇ ದಿನದಲ್ಲೇ ಮೃತ್ಯುಂಜಯನಾಗಿ ಜೀವದಿಂದ ಎದ್ದು ಬಂದಂಥ ದೇವರು 40 ದಿನಗಳ ಕಾಲ ಅನೇಕರಿಗೆ ಕಾಣಿಸಿಕೊಂಡು ಪರಲೋಕ ರಾಜ್ಯದ ಅನೇಕ ಸಂಗತಿಗಳನ್ನು ಶಿಷ್ಯರಿಗೆ, ಆತನನ್ನು ಹಿಂಬಾಲಿಸುತ್ತಾ ಇದ್ದಂಥ ಜನರಿಗೆ ಟೀಚ್ ಮಾಡಿದ ಮೇಲೆ ಇನ್ನೇನು ಪರಲೋಕಕ್ಕೆ ಹೋಗುವ ಸಮಯ ಬಂದಾಗ ಈಗ ಹೇಳುತ್ತಾ ಇದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಿಮ್ಮ ಸಂಗಡ ಇರುತ್ತೇನೆ. ನೋಡ್ರಿ, ಯೇಸು ಸ್ವಾಮಿ ಈ ಲೋಕದಲ್ಲಿ 33 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಇದ್ದಾಗ ಅವರು ಶಾರೀರಿಕವಾಗಿ ಒಂದು ಸ್ಥಳದಲ್ಲಿ ಮಾತ್ರ ಇರಲು ಸಾಧ್ಯವಾಗುತ್ತಾ ಇತ್ತು. ಗಲಿಲಾಯದಲ್ಲಿದ್ದರೆ ಅವರು ಗಲಿಲಾಯದಲ್ಲೇ ಇರಬೇಕಾಗಿತ್ತು, ಯೂದಾಯದಲ್ಲಿದ್ದರೆ ಯೂದಾಯದಲ್ಲಿ ಇರಬೇಕಾಗಿತ್ತು, ಸಮರಿಯದಲ್ಲಿದ್ದರೆ ಸಮರಿಯದಲ್ಲೇ ಇರಬೇಕಾಗಿತ್ತು. ಯಾಕಂದರೆ 100% ಶರೀರಧಾರಿಯಾಗಿದ್ದರು. ಆದರೆ ಈಗ ಪುನರುತ್ಥಾನ ಹೊಂದಿದ ಮೇಲೆ ಸ್ತೋತ್ರ ಅವರು ಒಂದೇ ಸ್ಥಳದಲ್ಲಿ ಇರುವಂಥ ದೇವರಲ್ಲ. ಏಕೆಂದರೆ ದೇವರ ಹೆಸರು ಸರ್ವವ್ಯಾಪಿಯಾದಂಥ ದೇವರು, ಎಲ್ಲ ಸ್ಥಳಗಳಲ್ಲಿ ಇರುವಂಥ ದೇವರು, ಎಲ್ಲ ಸ್ಥಳಗಳಲ್ಲಿ ಇರುವಂಥ ದೇವರು. ಇವತ್ತು ಪ್ರಸಂಗ ಮಾಡುವ ಸಂದರ್ಭದಲ್ಲಿ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ. ಇದನ್ನು ವಾಚ್ ಮಾಡುತ್ತಾ ಇರುವಂಥ ನಿನ್ನ ಪ್ರಾಂತ್ಯದಲ್ಲಿ, ಮ್ಯಾಂಗ್ಳೂರು ಪ್ರಾಂತ್ಯದಲ್ಲಿ, ಉಡುಪಿ ಪ್ರಾಂತ್ಯದಲ್ಲಿ, ಸ್ತೋತ್ರ ನಿನ್ನ ವಿವಿಧ ಗ್ರಾಮಗಳಲ್ಲಿ ಇದನ್ನು ವಾಚ್ ಮಾಡ್ತಾ ಇರ್ಬೋದು. ದೇವರು ನಿನ್ನ ಇರುವಂಥ ಸ್ಥಳದಲ್ಲಿ ಇದ್ದಾರೆ. ದೇವರು ಎಲ್ಲ ಸ್ಥಳಗಳಲ್ಲಿ ಇದ್ದಾರೆ. ಎಲ್ಲ ಸ್ಥಳಗಳಲ್ಲಿ ನಿನ್ನ ಜೊತೆಯಲ್ಲಿದ್ದು ನಿನ್ನನ್ನು ಬಲಪಡಿಸಿ ನಡೆಸುವ ದೇವರಾಗಿದ್ದಾರೆ. ಒಂದು ದಿನ ಸೇವಕರಾದ ಪೌಲ್ ಎಂಗಿಚು ಅವರ ಬಳಿಯಲ್ಲಿ ಒಬ್ಬ ವಿಶ್ವಾಸಿ ಬಂದು ಕೇಳಿದಂತೆ, ಪಾಸ್ಟರ್, ಯೇಸು ಸ್ವಾಮಿ ನಿಮ್ಮ ಜೊತೆ ಇದ್ದಾರಲ್ವಾ? ಹೌದು, ನನ್ನ ಜೊತೆ ಇದ್ದಾರೆ. ಪಾಸ್ಟರ್, ಯೇಸು ಸ್ವಾಮಿ ನಿಮ್ಮ ಜೊತೆ ಇದ್ದರೆ ಅದೇ ಸಮಯದಲ್ಲಿ ನನ್ನ ಜೊತೆ ಹೇಗಿರುತ್ತಾರೆ? ಇಬ್ಬರ ಸಂಗಡ ಯೇಸು ಸ್ವಾಮಿ ಇರಲಿಕ್ಕೆ ಸಾಧ್ಯನಾ? ಹಾಗಾದರೆ 2 ಯೇಸು ಸ್ವಾಮಿ ಇದ್ದಾರಾ, 2 ಜೀಸಸ್ ಇದ್ದಾರಾ ಅಂತ ಕೇಳಿದಂತೆ. ಅಥವಾ ಅವರು ಸ್ವರ್ಗದಲ್ಲಿ ಇದ್ದೀರಂತ ಹೇಳ್ತಾರೆ, ಮತ್ತು ಸ್ವರ್ಗದಲ್ಲಿದ್ದರೆ ಅವರು ಭೂಮಿಯಲ್ಲಿ ಹೇಗೆ ಬರ್ತಾರೆ? ಅನೇಕ ಪ್ರಶ್ನೆಗಳನ್ನು ಆ ಸೇವಕರ ಬಳಿ ಕೇಳಿದಾಗ ಆ ಸೇವಕರು ಆಕಾಶದಲ್ಲಿರುವ ಚಂದ್ರನನ್ನು ನೋಡಿ ಎಂಬುದಾಗಿ ಹೇಳಿದ್ರಂತೆ. ಆ ಚಂದ್ರನನ್ನು ನೋಡಿದ್ರಂತೆ. ಅಲ್ಲಿ ಚಂದ್ರನಿದಾನ? ಹೌದು, ಅಲ್ಲಿ ಚಂದ್ರನಿದ್ದಾನೆ. ನಂತರ ಪಕ್ಕದ ಮನೆ ಬಾವಿಗೆ ಕರ್ಕೊಂಡು ಹೋಗಿ ಅಲ್ಲಿ ನೋಡು ಎಂಬುದಾಗಿ ಹೇಳಿದ್ರಂತೆ. ಆ ಬಾವಿಯ ನೀರಿನಲ್ಲಿ ಚಂದ್ರ ಕಾಣ್ತಾ ಇದ್ದ. ಬಾವಿಯಲ್ಲಿ ಚಂದ್ರನಿದಾನ? ಹೌದು ಪಾಸ್ಟರ್, ಬಾವಿಯಲ್ಲಿ ಚಂದ್ರ ಇದ್ದಾನೆ. ಮತ್ತು ಇನ್ನೊಂದು ಪಕ್ಕದ ಬಾವಿಯಲ್ಲಿ ಕೂಡ ಹೋಗಿ ತೋರಿಸಿದ್ರಂತೆ. ಈ ಬಾವಿಯಲ್ಲಿ ಚಂದ್ರನಿದ್ದಾನೆ? ಹೌದು, ಚಂದ್ರನಿದ್ದಾನೆ. ಆಕಾಶದಲ್ಲಿ ಚಂದ್ರನಿದ್ದಾನೆ, ಬಾವಿಯಲ್ಲಿ ಇದ್ದಾನೆ, ಪಕ್ಕದ ಮನೆಯಲ್ಲಿ ಕೂಡ ಚಂದ್ರನಿದ್ದಾನೆ, ಔಷಧ ಎಲ್ಲ ಸ್ಥಳಗಳಲ್ಲಿ ಚಂದ್ರನಿದ್ದಾನೆ. ಹಾಗಾದರೆ ಒಂದು ಚಂದ್ರನ, ಹಲವು ಚಂದ್ರನ? ಆಗ ವಿಶ್ವಾಸಿಗೆ, ಆ ದೇವ ಭಕ್ತನಿಗೆ ಅರ್ಥವಾಯಿತಂತೆ, ಇರೋದು ಒಂದು ಚಂದ್ರ ಮಾತ್ರ. ಆತನ ಸ್ತೋತ್ರ ಬೆಳಕು ಎಲ್ಲ ಸ್ಥಳಗಳಲ್ಲಿ ಇರುವಂಥದ್ದಾಗಿದೆ. ಅದೇ ವಿಧದಲ್ಲಿ ದೇವರು ಒಬ್ಬರೇ. ಸ್ತೋತ್ರ ಏಕ ಕಾಲದಲ್ಲಿ, ಹಲಲೂಯ, ಸಾವಿರಾರು ಭಕ್ತರ ಹೃದಯದಲ್ಲಿ ಏಕ ಕಾಲದಲ್ಲಿ ಅವರು ಇರುತ್ತಾರೆಂಬುದಾಗಿ ಹೇಳಿದರು. ಆಗ ಭಕ್ತನಿಗೆ ಅದು ಸ್ಪಷ್ಟವಾಗಿ ಅರ್ಥವಾಯಿತು. ನೀವು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿದಾಗ ಅದರಲ್ಲಿ ನಿಮ್ಮ ಮುಖ ಕಾಣುತ್ತೆ. ಅದನ್ನು ಕೆಳಗಿಟ್ಟು ಅದನ್ನು ಒಡೆದಾಗ ಅದರಲ್ಲೇ ನೀವು ಎಷ್ಟೋ ಚೂರುಗಳಿರ್ತದೆ. ಆ ಕನ್ನಡದಲ್ಲಿ ನೋಡಿದ್ರೆ ನಿಮ್ಮ ಮುಖ ಬದಲಾವಣೆ ಆಗೋದಿಲ್ಲ. 1000 ಚೂರು ಕನ್ನಡಿಗಳಲ್ಲಿ ಸಹ ನಿಮ್ಮ ಮುಖ ಕಾಣುತ್ತದೆ. ಅದೇ ವಿಧದಲ್ಲಿ ಸರ್ವವ್ಯಾಪ್ತಿಯಾದ ದೇವರು, ಹಾಲೆಲೂಯ, ಎಲ್ಲ ಸ್ಥಳಗಳಲ್ಲಿ, ಎಲ್ಲ ದಿನಗಳಲ್ಲಿ, ಎಲ್ಲ ಸಮಯಗಳಲ್ಲಿ ಸ್ತೋತ್ರ ನಿನ್ನ ಸಂಗಡ ಇರುತ್ತಾರೆ. ಸಭೆಯಾಗಿ ಒಟ್ಟಾಗಿ ಕೂಡಿ ಬರುವ ಸ್ಥಳದಲ್ಲಿ ಅವರು ಇರುತ್ತಾರೆ. 2 ಜನ 3 ಜನ ಆತನ ನಾಮವನ್ನು ಹೇಳುವ, ಕರೆಯುವ ಎಲ್ಲ ಸ್ಥಳಗಳಲ್ಲಿ ಅವರು ಇರುತ್ತಾರೆ. ಪ್ರಾರ್ಥನೆಗಾಗಿ ಕೂಡಿ ಬರುವಾಗ ಸ್ತೋತ್ರ ದೇವರು ನಿಮ್ಮ
ನಿಮ್ಮ ಸಂಗಡ ಇರುತ್ತಾರೆ. ಹಾಗಾದರೆ ದೇವರು ಯಾವಾಗ ನಮ್ಮ ಸಂಗಡ ಇರುತ್ತಾರೆ ಗೊತ್ತಾ? ಇಲ್ಲಿ ದೇವರು ವಾಗ್ದಾನ ಮಾಡಿದ್ರು, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ. ನೋಡ್ರಿ, ನೀವು ಜಲರಾಶಿಯನ್ನು ಹಾದು ಹೋಗುವಾಗ ದೇವರು ನಿಮ್ಮ ಸಂಗಡ ಇರುತ್ತಾರೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ನೀನು ಜಲರಾಶಿ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನೋಡ್ರಲ್ಲಿ, ದೇವರು ಹೇಳುತ್ತಾ ಆದರೆ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರು. ಯಾವ್ಯಾವ ಸಮಯದಲ್ಲಿ ನಮ್ಮ ಜೊತೆ ಇರ್ತಾರೆ? ನೀನು ಜಲರಾಶಿಯನ್ನು ಹಾದು ಹೋಗುವಾಗ. ಪಾಸ್ಟರ್ ಏನ್ರಿ ಇದು ಜಲರಾಶಿ ಅಂತ ಹೇಳಿದ್ರೆ? ಜಲರಾಶಿ ಅಂತ ಹೇಳಿದ್ರೆ ಕಷ್ಟಗಳಿರಬಹುದು, ಸಮಸ್ಯೆಗಳಿರಬಹುದು, ಸವಾಲುಗಳಿರಬಹುದು, ನಿಮ್ಮ ಜೀವಿತದಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿಗಳಿರಬಹುದು. ಇವುಗಳ ಮಧ್ಯದಲ್ಲಿ ನೀನು ಹಾದು ಹೋಗುವಾಗ ನಿನ್ನ ಜೊತೆ ಯಾರು ಇರುತ್ತಾರೋ ಇಲ್ಲವೋ, ಆದರೆ ದೇವರು ವಾಗ್ದಾನ ಮಾಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಜಲರಾಶಿ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಕೈಗಳೆತ್ತೆ ದೇವರಿಗೆ ಒಂದು ಬಲವಾದ ಒಂದು ಒಳ್ಳೆಯ ಸ್ತೋತ್ರವನ್ನು ಹೇಳ್ರಿ. ನಾನು ಕಷ್ಟದ ಕಾಲದಲ್ಲಿ ಹಾದು ಹೋಗುವಾಗ ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ನೋಡ್ರಿ, ಕಷ್ಟ ಕಾಲದಲ್ಲಿ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಬೇಕಾದರೆ ಯೋಚನೆ ಮಾಡಿರಿ. ದುಡ್ಡಿದ್ದಾಗ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ, ಹಣ ಇದ್ದಾಗ, ಅಂತಸ್ತಿದ್ದಾಗ, ನಿಮಗೆ ಒಳ್ಳೆ ಕೆಲಸ ಇದ್ದಾಗ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ. ಆದರೆ ನಿನ್ನ ಕಷ್ಟ ಕಾಲದಲ್ಲಿ ಯಾರೂ ನಿನ್ನ ಜೊತೆ ಇರೋದಿಲ್ಲ, ನಿನ್ನ ಕುಟುಂಬಸ್ಥರೇ ನಿನ್ನ ಜೊತೆ ಇರೋದಿಲ್ಲ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಜಲರಾಶಿ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ದೇವ ಮಕ್ಕಳು ಅನೇಕ ಹೋರಾಟಗಳ, ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗಬೇಕಾಗ್ತದೆ. ಅಂಥ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ನಾವು ನಿರುತ್ಸಾಹಕ್ಕೆ ಒಳಗಾಗುತ್ತೇವೆ, ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿ ಉಂಟಾಗುತ್ತೆ. ಆದರೆ ದೇವರು ನಮ್ಮ ಜೊತೆ ಇದ್ದಾರೆ, ದೇವರು ನಮ್ಮ ಸಂಗಡ ಇದ್ದಾರೆ. ನೀನು ಜಲರಾಶಿ ಹಾದು ಹೋಗುವಾಗ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಅದ್ಭುತವಾಗಿ, ನಿನಗೇನು ಕೇಡುಗಳು ಉಂಟಾಗದ ಹಾಗೆ ಸ್ತೋತ್ರ, ಅದ್ಭುತವಾಗಿ ದೇವರು ನಿನ್ನನ್ನು ನಡೆಸ್ತಾರೆ. ನೀನು ಸೋತು ಹೋಗಬಾರ್ದು, ಅಯ್ಯೋ ನನ್ನ ಜೊತೆ ಯಾರಿಲ್ವಲ್ಲ ಎಂಬುದಾಗಿ ನಿರಾಶನಾಗಬಾರದು, ಏಕಾಂಗಿ ಆಗಬಾರದು. ಕಾರಣ ನೀನು ಜಲರಾಶಿ ಹಾದು ಹೋಗುವಾಗ ದೇವರು ನಿನ್ನ ಸಂಗಡ ಇದ್ದಾರೆ. ಜೀವಿತದಲ್ಲಿ ಕಷ್ಟಗಳು ಬರಬಹುದು, ಕಣ್ಣೀರುಗಳು ಬರಬಹುದು, ಮಾರ್ಗಗಳು ಮುಚ್ಚಲ್ಪಡಬಹುದು, ಅಂಧಕಾರದ ಕಾರ್ಗತ್ತಿನಲ್ಲಿ ನಡೆದು ಹೋಗಬೇಕಾದಂಥ ಅನುಭವಗಳು ಬರಬಹುದು. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಭಯಪಡಬೇಡ. ನೀನು ಜಲರಾಶಿ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಅರಣ್ಯ ಪ್ರದೇಶಗಳಲ್ಲಿ ನಡೆದು ಹೋಗುವಾಗ ದೇವರು ಅವರಿಗೆ ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ನಡೆಸಿದರು. ಅದೇ ದೇವರು, ಸ್ತೋತ್ರ, ಮಾರ್ಪಡದ ದೇವರು, ಬದಲಾಗದ ದೇವರು ನಿನ್ನ ಕರಗಳನ್ನು ಹಿಡಿದು ನಾನು ನಿನ್ನ ಸಂಗಡ ಇದ್ದೇನೆಂಬುದಾಗಿ ಹೇಳಿ ನಿನ್ನನ್ನು ಸಹ ದೇವರು ಅದ್ಭುತವಾಗಿ ನಡೆಸುತ್ತಾರೆ. ನಿಮ್ಮ ಹೋರಾಟದ ಜಲರಾಶಿಗಳ ಮಧ್ಯದಲ್ಲಿ, ನಿಮ್ಮ ಸಮಸ್ಯೆಗಳ ಜಲರಾಶಿಗಳ ಮಧ್ಯದಲ್ಲಿ ಭಯಪಡಬೇಡ್ರಿ, ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿದ್ದಾರೆ. ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತಾನೆ. ಆಫ್ರಿಕಾ ದೇಶದ ಜನರಲ್ಲಿ ಒಂದು ನಂಬಿಕೆ ಇದೆ. ಹಳೇ ಕಾಲದ ಜನರು ಆಚರಿಸುತ್ತಾ ಇದ್ದಂಥ ಒಂದು ಪದ್ಧತಿ ಏನಂದರೆ, ಅಲ್ಲಿ ರಾಜಕುಮಾರನಿಗೆ ಪಟ್ಟ ಕಟ್ಟುವ ಮೊದಲು ಅವನು ಅಲ್ಲಿರುವ ಭಯಂಕರವಾದ ಕಾಡಿನಲ್ಲಿ ರಾತ್ರಿ ಸಮಯದಲ್ಲಿ ನಡೆದು ಒಂದು ಭಾಗದಿಂದ ಆರಂಭಿಸಿ ಇನ್ನೊಂದು ಕಾಡಿನ ಹೊರಗಿನ ಭಾಗಕ್ಕೆ ಬರಬೇಕು. ರಾತ್ರಿ 10 ಗಂಟೆಯ ಮೇಲೆ ಅವನನ್ನು ಕಾಡಿನೊಳಗೆ ಬಿಡುತ್ತಾರೆ. ಹೋಗುವ ಮೊದಲು ಅವನ ಸಂರಕ್ಷಣೆಗಾಗಿ ಆಯುಧಗಳನ್ನು ಅವನಿಗೆ ಕೊಡುತ್ತಾರೆ. ನಂತರ ಜನರೆಲ್ಲರೂ ಕಾಡಿನ ಮತ್ತೊಂದು ಸ್ತೋತ್ರ ಪಕ್ಕದಲ್ಲಿ ಅವನಿಗಾಗಿ ಕಾದು ಕುಳಿತಿರುತ್ತಾರೆ. ಆ ಕಾಡು ಸುಮಾರು 20 ಮೈಲಿಗಳಷ್ಟು ಉದ್ದವಾಗಿರುವ ದಟ್ಟವಾದ ಕಾಡು. ಅಲ್ಲಿ ಭಯಂಕರವಾದ ಕಾಡು ಮೃಗಗಳು, ಸ್ತೋತ್ರ, ಗರ್ಜಿಸುವ ಸಿಂಹಗಳು, ಹುಲಿಗಳು, ಆನೆಗಳು, ಹೆಬ್ಬಾವುಗಳು ಇವೆಲ್ಲವುಗಳನ್ನು ಎದುರಿಸಿ ಕಾಡಿನ ಮಧ್ಯದಲ್ಲಿ ಅವನು ದಾಟಿ ಬರಬೇಕು. ಆ ಸವಾಲಿನ ದಾರಿಯಲ್ಲಿ ಅವನು ಸತ್ತು ಹೋದರೆ, ಗಾಯಗಳಾದರೆ ಅವನು ಅರಸನಾಗಲು ಯೋಗ್ಯನಲ್ಲ ಎಂಬುದಾಗಿ ತೀರ್ಮಾನಿಸುತ್ತಾ ಇದ್ದರು. ಅದೇ ಸಮಯದಲ್ಲಿ ಧೈರ್ಯದಿಂದ, ಪರಾಕ್ರಮದಿಂದ ಜಯ ಹೊಂದಿ ಕಾಡಿನಿಂದ ಹೊರಗಡೆ ಬಂದು ಬಿಟ್ಟರೆ ಅವನನ್ನು ಅರಸನಾಗಿ ಮಾಡಿ ಸ್ತೋತ್ರ ಕಿರೀಟವನ್ನು ಇಡುತ್ತಾ ಇದ್ದರು. ಹೀಗೆ ಒಂದು ಸಾರಿ ರಾಜಕುಮಾರನನ್ನು ಕಳುಹಿಸುವಾಗ ಒಂದು
ಒಂದು ಕಡೆ ಅವನಿಗೆ ಭಯ, ಅಯ್ಯೋ ಕಾಡಿನಲ್ಲಿ ಹೋಗಬೇಕಲ್ವಾ, ಯಾವ ಮೃಗ ಬರುತ್ತದೆ ಗೊತ್ತಿಲ್ವಲ್ಲ ಎಂಬುದಾಗಿ ಯೋಚಿಸುವ ಸಂದರ್ಭದಲ್ಲೇ ತಂದೆ ತಾಯಿ ಅಣ್ಣ ತಮ್ಮಂದಿರು ಬಂಧು ವರ್ಗ ಅವನನ್ನು ಬೀಳ್ಕೊಟ್ಟರು. ಅವನು ಸ್ವಲ್ಪವಾಗಿ ತನ್ನನ್ನು ದೃಢಪಡಿಸಿಕೊಂಡು ಕಾರ್ಗತ್ತಲಿನ ಕಾಡಿನೊಳಗೆ ನಡೆಯಲು ಆರಂಭಿಸಿದ. ಚಿಕ್ಕ ನಕ್ಷತ್ರಗಳ ಬೆಳಕು, ಸ್ವಲ್ಪ ಚಂದ್ರನ ಬೆಳಕು ಮಾತ್ರವೇ ಅವನಿಗೆ ಕಾಣಿಸುತ್ತಾ ಇತ್ತು. ಕಾಡಿನ ಪ್ರಾಣಿಗಳು ಕೂಗುವ ಶಬ್ದ ಮಧ್ಯದಲ್ಲಿ ಕೇಳಿಸುತ್ತಾ ಇತ್ತು. ಆದರೂ ಸಹ ಅವನು ಭಯಪಡದೆ ಧೈರ್ಯದಿಂದ ಮುಂದೆ ಸಾಗುತ್ತಾ ಇದ್ದನು. ದಿಢೀರೆಂಬುದಾಗಿ ಒಂದು ಗುಡುಗು, ಮಿಂಚು, ಓ ಸ್ತೋತ್ರ, ಹಠಾತ್ತನೆ ಅವನಿಗೆ ಒಂದು ದೊಡ್ಡ ಗುಡುಗು, ಮಿಂಚು, ತಕ್ಷಣ ಅವನಿಗೆ ಭಯ ಉಂಟಾಯಿತು. ಆದರೂ ಕೂಡ ಧೈರ್ಯವಾಗಿ ಬಂಡೆಗಳನ್ನು ದಾಟಿ, ಗುಹೆಗಳನ್ನು ಹತ್ತಿ, ನದಿಗಳನ್ನು ದಾಟಿ ಬರಬೇಕಾಗಿತ್ತು. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಓ ಸ್ತೋತ್ರ ಬರುವಂಥ ಸಮಯದಲ್ಲಿ ಓ ಸ್ತೋತ್ರ ದಿಢೀರೆಂಬುದಾಗಿ ಹಿಂದೆ ನೋಡ್ತಾನೆ. ಅವನ ತಂದೆ ಹಿಂದೆ ಬಿಲ್ಲನ್ನು ಹಿಡ್ಕೊಂಡು ಅವನನ್ನು ಸಂರಕ್ಷಿಸುತ್ತಾ ಆ ಮಗನ ಹಿಂದನೇ ಅವನು ಬರುತ್ತಾ ಇದ್ದ. ಆ ಮಗನಿಗೆ ತಿಳಿದಿರಲಿಲ್ಲ. ಅಪ್ಪನನ್ನು ನೋಡಿ ಬಹಳ ಖುಷಿ ಆಯಿತು. ಅಪ್ಪ, ನೀವು ಯಾವಾಗ ಬಂದ್ರಿ? ನಿನ್ನನ್ನು ಯಾವಾಗ ನಾನು ಕಳಿಸಿದನೋ ಆ ಸಮಯದಿಂದ ನಿನ್ನನ್ನು ಕಾಪಾಡುವುದಕ್ಕೆ, ನಿನ್ನ ಜೊತೆ ಇರುವುದಕ್ಕೆ ನಾನು ಬಂದೆ ಮಗನೇ ಎಂಬುದಾಗಿ ಹೇಳಿದರು. ಪ್ರೀತಿ ಉಳ್ಳ ದೇವ ಜನರೇ, ಓ ಸ್ತೋತ್ರ, ಭೂಲೋಕದ ತಂದೆಯ ಆ ವಿಧದಲ್ಲಿ ತನ್ನ ಮಗನ ಕುರಿತಾಗಿ ಕಾಳಜಿ ವಹಿಸುವಾಗ ಅದಕ್ಕಿಂತಲೂ ಪರಲೋಕದ ತಂದೆ ಓ ಸ್ತೋತ್ರ, ಈ ಲೋಕದ ನಿನ್ನ ಪ್ರಯಾಣದಲ್ಲಿ, ಈ ಲೋಕದಲ್ಲಿ ನಿನ್ನ ನಡೆದಾಡುವ ಒಂದೊಂದು ದಿನಗಳು, ಓ ಸ್ತೋತ್ರ, ನಿನ್ನ ಜೀವಿತ ಕಾಲವೆಲ್ಲ ನಿನ್ನನ್ನು ಅದ್ಭುತವಾಗಿ ನಡೆಸುವುದಕ್ಕೆ, ನಿನ್ನ ಜೊತೆ ಇರುವುದಕ್ಕೆ, ಹಲ್ಲೆಲೂಯ, ಒಂದೊಂದು ದಿವಸ ತಂದೆಯಾದ ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುತ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೇನೆ, ಯುಗದ ಸಮಾಪ್ತಿವರೆಗೂ ನಮ್ಮ ಜೊತೆ ಇರ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರು ನಿನ್ನ ಜಲರಾಶಿಯನ್ನು ಹಾದು ಹೋಗುವಾಗ ನಿನ್ನ ಸಂಗಡ ಇರುತ್ತಾರೆ. ಎರಡನೇದಾಗಿ, ದೇವರು ನಮ್ಮ ಸಂಗಡ ಯಾವಾಗ ಇರುತ್ತಾರೆ ಗೊತ್ತಾ? ಯಾಕೆ ಇರುತ್ತಾರೆ ಗೊತ್ತಾ? ನಿನ್ನನ್ನು ಉದ್ಧರಿಸಲು ದೇವರು ನಿನ್ನ ಸಂಗಡ ಇರುತ್ತಾರೆ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಂಜಬೇಡ, ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ನೋಡ್ರಿ, ಇಲ್ಲಿ ಯೆರೆಮೀಯನಿಗೆ ದೇವರು ಹೇಳುತ್ತಾ ಇದ್ದಾರೆ, ಯೆರೆಮೀಯನೇ ನೀನು ಭಯಪಡಬೇಡ. ಯೆರೆಮೀಯನು ಭಯಪಟ್ಟ. ಚಿಕ್ಕ ವಯಸ್ಸಿನಲ್ಲಿ ದೇವರು ಅವನ ಪ್ರವಾದಿಯಾಗಿ ಕರೆದರು. ಚಿಕ್ಕ ಬಾಲಕ, ಅವನಿಗೆ ಭಯ. ದೊಡ್ಡ ರಾಜ್ಯರ ಮುಂದೆ ಹೇಗೆ ಮಾತನಾಡಬೇಕು, ದೊಡ್ಡ ವ್ಯಕ್ತಿಗಳ ಮುಂದೆ ನಾನು ಹೇಗೆ ಮಾತನಾಡಬೇಕು, ದೇವರೇ ನಾನು ಚಿಕ್ಕ ಬಾಲಕ. ಆದರೆ ದೇವರು ಹೇಳ್ತಾ ಇದ್ದಾರೆ, ಯೆರೆಮೀಯನೇ ನೀನು ಭಯಪಡಬೇಡ, ನಿನ್ನನ್ನು ಉದ್ಧರಿಸಲು ಓ ಸ್ತೋತ್ರ ನಾನು ಆರಿಸಿಕೊಂಡಿದ್ದೇನೆ, ನಿನ್ನನ್ನು ಉದ್ಧರಿಸಲು ನಾನು ನಿನ್ನ ಸಂಗಡ ಇರುತ್ತೇನೆಂಬುದಾಗಿ ಅವನನ್ನು ದೇವರು ಬಲಪಡಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದ ಅನೇಕ ದುಷ್ಟ ಜನರ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದೇವೆ. ಅಸೂಹೆಗೊಂಡ ಜನರು ನಮ್ಮನ್ನು ಆವರಿಸಿದ್ದಾರೆ. ನಾವು ವಾಸ ಮಾಡುತ್ತಿರುವ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ ಸ್ತೋತ್ರ ನಮ್ಮ ಒಂದು ಅಭಿವೃದ್ಧಿಯನ್ನು ಕಂಡು ಸಹಿಸಲಾರದೆ ಯಾವಾಗಲೂ ಕೇಡು ಮಾಡಲು ಬಯಸುವವರು ಇದ್ದೇ ಇರುತ್ತಾರೆ. ಓ ಸ್ತೋತ್ರ, ಆದರೆ ಎಂಥ ವಿಧವಾದ ಕೇಡಿಗಾದರೂ ಸರಿ ನೀವು ಭಯಪಡಬೇಡ್ರಿ. ಕಾರಣ ನಮ್ಮನ್ನು ಉದ್ಧರಿಸಲು ದೇವರು ನಮ್ಮ ಜೊತೆ ಇರುವರು. ದಾನಿಯೇಲನ ಜೊತೆ ಇದ್ದು ಅವನ ಸಂಗಡ ಇದ್ದು ದೇವರು ಅವನನ್ನು ಉದ್ಧರಿಸಿದರು. ಈ ದಾನಿಯೇಲನು ಇಸ್ರಾಯೇಲ್ ದೇಶದಲ್ಲಿ ಇದ್ದ, ಯೆರೂಸಲೇಮಿನಲ್ಲಿ ಇದ್ದ. ಅವನನ್ನು ಓ ಸ್ತೋತ್ರ ಗುಲಾಮನಾಗಿ ತೆಗೆದುಕೊಂಡು ಬ್ಯಾಬಿಲೋನ್ ದೇಶಕ್ಕೆ ಕರ್ಕೊಂಡು ಬಂದರು. ಈಗ ಅವನು ರಾಜ್ಯ ಮನೆತನದಲ್ಲಿ ಸೇವೆ ಮಾಡುವುದಕ್ಕೆ ಸೆಲೆಕ್ಟ್ ಆದ. ಅವನನ್ನು ದೇವರು ಅವನ ಸಂಗಡ ಇದ್ದದ್ದರಿಂದ ಪ್ರಮೋಷನ್ ಮೇಲೆ ಪ್ರಮೋಷನ್, ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಉಂಟಾಯಿತು. ಆಗ ಜನರು, ಅಯ್ಯೋ ಈ ದೇಶದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇವೆ, ನಮಗೇ ಪ್ರಮೋಷನ್ ಇಲ್ಲ, ಇವನು ಯಾವುದೋ ಒಂದು ದೇಶದಿಂದ ಬಂದಿದ್ದಾನೆ, ಇವನಿಗೆ ಪ್ರಮೋಷನ್, ಇವನಿಗೆ ಉನ್ನತಿ, ಅವನನ್ನು ಹೇಗಾದರೂ ನಾಶಪಡಿಸಬೇಕು. ಅವನಿಗೆ ವಿರುದ್ಧವಾಗಿ ಓ ಸ್ತೋತ್ರ ಅನೇಕ ಕುತಂತ್ರಗಳನ್ನು ಮಾಡಿದರು. ಒಂದರಲ್ಲಿ ಕೂಡ ತಪ್ಪು ಕಂಡು ಹಿಡಿಯಲಿಕ್ಕೆ ಆಗಲಿಲ್ಲ. ಕೊನೆಯದಾಗಿ ಅವನು ಪ್ರೇಯರ್ ಮಾಡಬಾರ್ದು, ಪ್ರೇಯರ್ ಅವನು ಡೈಲಿ ಏನು ಬಿಟ್ಟರು ಅವನು ಪ್ರೇಯರ್ ಬಿಡೋದಿಲ್ಲ, ಹೇಗಾದರೂ ಕುತಂತ್ರದಿಂದ ಪ್ರೇಯರ್ ಮಾಡಬಾರ್ದು ಎಂಬಂಥ ಒಂದು ಕಟ್ಟಳೆಯನ್ನು ತಂದರು. ಯಾರು ಪ್ರೇಯರ್ ಮಾಡ್ತಾರೋ ಅವರನ್ನು ಸಿಂಹದ ಗವಿಗೆ ಹಾಕಬೇಕು. ಹಾಗೆ ಅವರ ಕುತಂತ್ರದಿಂದ ಓ ಸ್ತೋತ್ರ ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದರು. ಅವರು ನೆನೆಸಿದರು, ವಾ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು, ನಮ್ಮ ಯೋಜನೆ ಸಕ್ಸಸ್ ಆಯಿತು, ಇನ್ನು ಮೇಲೆ ದಾನಿಯೇಲ ಸತ್ತೋಗ್ಬಿಡ್ತಾನೆ, ಅವನನ್ನು ಉದ್ಧರಿಸಲು ಯಾರೂ ಇಲ್ಲ. ಆದರೆ ನಡೆದದ್ದೇ ಬೇರೆ. ಅವನನ್ನು ಉದ್ಧರಿಸುವ ದೇವರು ಇದ್ದಾರೆಂಬುದಾಗಿ ಶತ್ರು
ಶತ್ರುಗಳು ಮರೆತು ಬಿಟ್ರು, ವಿರೋಧಿಗಳು ಮರೆತು ಬಿಟ್ರು. ನಡೆದ ಅದ್ಭುತ, ದೇವರು ಸಿಂಹಗಳ ಬಾಯನ್ನು ಕಟ್ಟಿ ಹಾಕಿ ಜೀವಂತವಾಗಿ ಸಿಂಹದ ಗವಿಯಿಂದ ದೇವರು ತಪ್ಪಿಸಿದರು. ಸ್ತೋತ್ರ. ತಪ್ಪಿಸಿದಾಗ ಮೊದಲಿದ್ದದ್ದಕ್ಕಿಂತ ಉದ್ಧಾರ, ಮೊದಲಿದ್ದದ್ದಕ್ಕಿಂತ ಒಂದು ದೊಡ್ಡ ಉನ್ನತಿಯನ್ನು ದೇವರ ಅವನಿಗೆ ಕೊಟ್ಟರು. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಸಹ ದೇವರು ನಿಮ್ಮನ್ನು ಉದ್ಧರಿಸಲಿಕ್ಕಿದ್ದಾರೆ. ಸ್ತೋತ್ರ. ಕರ್ತನು ನಿಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ಅನೇಕ ವಿರೋಧಿಗಳ ಮಧ್ಯದಲ್ಲಿ, ಅನೇಕ ಕೆಲಸಗಳ ಮಧ್ಯದಲ್ಲಿ, ಹಲ್ಲೆಲೂಯಾ, ಸ್ತೋತ್ರ, ಅನೇಕ ಜಂಜಾಟಗಳ ಮಧ್ಯದಲ್ಲಿ ಅನೇಕ ಹೋರಾಟ ನಿಮಗೆ ಇದೆ. ನೀವು ಸೋತು ಹೋಗಬೇಡ್ರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಉದ್ಧರಿಸಲು ಇರುವಾಗ, ದೇವರು ನಿಮ್ಮ ಜೊತೆ ಇರುವಾಗ ಯಾರು ಏನು ಮಾಡಲು ಸಾಧ್ಯನೇ ಇಲ್ಲ. ದೇವರು ನಿಮ್ಮನ್ನು ಉದ್ಧರಿಸುತ್ತಾರೆ. ನಡೆದ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕರ್ತನಿಗೆ ಭಯಪಟ್ಟು ಜೀವಿಸುವಂಥ ಒಂದು ದಂಪತಿಗಳು ಒಂದು ಸ್ವಂತ ಮನೆಯನ್ನು ಕೊಂಡುಕೊಂಡ್ರು. ಒಬ್ಬ ವ್ಯಕ್ತಿಗೆ ಬಾಡಿಗೆಗಾಗಿ ಕೊಟ್ಟು ಕೆಲಸಕ್ಕಾಗಿ ಬೇರೊಂದು ಊರಿಗೆ ಹೋಗಿದ್ದರು. ಅವೆಲ್ಲ ವರ್ಗಾವಣೆ ಮುಗಿಸ್ಕೊಂಡು ಈಗ ನಿವೃತ್ತರಾದ ಮೇಲೆ ತಮ್ಮ ಸ್ವಂತ ಮನೆಗೆ ಬಂದು ವಾಸ ಮಾಡಬೇಕೆಂಬುದಾಗಿ ಸ್ತೋತ್ರ ಭಾವಿಸಿ ಆ ಬಾಡಿಗೆ ಮನೆಯಲ್ಲಿದ್ದಂಥ ಆ ವ್ಯಕ್ತಿಯನ್ನು ಖಾಲಿ ಮಾಡಲಿಕ್ಕೆ ಹೇಳಿದಾಗ, ಬಾಡಿಗೆಗಿದ್ದಂಥ ವ್ಯಕ್ತಿ ಅವನು ಬಹಳ ಕೆಟ್ಟವನಾಗಿದ್ದ. ಅವನು ಮನೆ ಖಾಲಿ ಮಾಡೋದಿಲ್ಲ, ಮನೆ ನಿಮಗೆ ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ ಆ ಓನರ್ಗೆ ಅವನು ಜಗಳ ಮಾಡಿದ. ಅವರು ಬಹಳ ನೋಡಿದರು, ಕೇಳಿದರು, ಬೇರೆಯವ್ರ ಮೂಲಕ ಹೇಳಿಸಿ ನೋಡಿದ್ರು. ಅವ ಯಾವ ಮಾತಿಗೂ ಸಹ ಬಗ್ಗಲಿಲ್ಲ. ಅವರಿಗೆ ಬಹಳ ವೇದನೆ, ದುಃಖ. ಸ್ತೋತ್ರ. ಸ್ವಂತ ಮನೆಯನ್ನು ಕಟ್ಟಿದ್ದೇವೆ, ಅದರಲ್ಲಿ ವಾಸ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇಲ್ವಲ್ಲ, ಇವನ ಮೇಲೆ ಕೇಸ್ ಹಾಕಬೇಕೆಂಬುದಾಗಿ ಹೇಳಿದ್ರೆ ಕೇಸುಗಳು ನಡೆಯುತ್ತಾ ಅನೇಕ ವರ್ಷಗಳಾಗ್ತದೆ ಎಂಬುದಾಗಿ ಭಾವಿಸಿ ಅವ್ರು ಏನು ಮಾಡಿದ್ರು, ನಮಗೆ ನ್ಯಾಯ ಕೊಡುವ ದೇವರಿದ್ದಾರೆ, ನಮ್ಮ ಜೊತೆ ಇದ್ದು ಅದ್ಭುತ ಮಾಡುವ ದೇವರಿದ್ದಾರೆ ಎಂಬುದಾಗಿ ದೇವರ ಬಳಿ ಹೋಗಿ ಮೊಣಕಾಲೂರಿ ಪ್ರೇಯರ್ ಮಾಡಲಿಕ್ಕೆ ಆರಂಭಿಸಿದರು. ಸ್ತೋತ್ರ. ನಡೆದಂಥ ಅದ್ಭುತ ಏನಂತ ಹೇಳಿದ್ರೆ, ಆ ಕೆಟ್ಟ ವ್ಯಕ್ತಿ ಈ ಮನೆ ಕೊಟ್ಟಂಥ ಆ ದೇವ ಭಕ್ತರ ಮೇಲೇ ಮಾಟ ಮಂತ್ರ ಮಾಡಿಸುವುದಕ್ಕೆ ಒಬ್ಬ ಮಂತ್ರವಾದಿಯ ಬಳಿಗೆ ಹೋದ. ದೊಡ್ಡ ಹೆಚ್ಚಿನ ಅಮೌಂಟನ್ನು ಕೊಟ್ಟು ಅವರಿಗೆ ಏನಾದರೂ ಆಗಬೇಕೆಂಬುದಾಗಿ ಮಾಟ ಮಂತ್ರ ಮಾಡಿಸಲಿಕ್ಕೆ ಆರಂಭಿಸಿದ. ಆದರೆ ದೇವ ಮಕ್ಕಳಿಗೆ ಯಾವ ಮಾಟ ಮಂತ್ರ ತಗಲುವುದಿಲ್ಲ, ನಡೆಯುವುದಿಲ್ಲ. ಆ ರೀತಿಯಾಗಿ ಮಾಟ ಮಂತ್ರ ಮಾಡುತ್ತಿರುವಾಗ ವ್ಯಕ್ತಿಯು ಸ್ತೋತ್ರ ಒಂದು ಪ್ರಕಾಶಮಾನವಾದ ಬೆಳಕಿನ ಮಧ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಂತಿರುವುದನ್ನು ಕಂಡ. ಅದನ್ನು ನಿರೀಕ್ಷಿಸಿದ ಆ ಮಂತ್ರವಾದಿ ಭಯದಿಂದ ನಡಗಿದ. ಅವನು ಹೇಳಿದ, ಹೇ, ನೀನು ಯೇಸು ಸ್ವಾಮಿ ಮಕ್ಕಳಿಗೆ ವಿರೋಧವಾಗಿ ನಿಂತುಕೊಂಡಿದ್ದೀಯಾ, ನಮ್ಮ ಮಾಟ ಅದರ ಮುಂದೆ ನಡೆಯುವುದಿಲ್ಲ. ದಯವಿಟ್ಟು ನೀನು ಮನೆ ಬಿಟ್ಟು ಖಾಲಿ ಮಾಡಿ ಅವರಿಗೆ ಕೊಟ್ಟು ಹೋಗು, ಇಲ್ಲವಾದರೆ ನಿನ್ನ ಗತಿ ಅಧೋಗತಿ ಆಗ್ತದೆ. ಅವನು ಭಯಪಟ್ಟ ಅವನು ಹೇಳಿದ ಕ್ಷಣದಲ್ಲಿ ಮರುದಿನ ಬಂದು ಮನೆ ಖಾಲಿ ಮಾಡಿ ಆ ದೇವ ಭಕ್ತರಿಗೆ ಮನೆಯನ್ನು ಖಾಲಿ ಮಾಡಿ ಕೊಟ್ಟು ಹೋದ. ಪ್ರೀತಿಯುಳ್ಳ ದೇವ ಜನರೇ, ಕೇಡು ಮಾಡಲು ಬಂದಂಥ, ಮನೆ ಬಿಟ್ಟು ಕೊಡದ ಆ ವ್ಯಕ್ತಿಯ ಜೀವಿತವನ್ನೇ ದೇವರು ಖಾಲಿ ಮಾಡಿಸಿ ಇವರು ಸಮಾಧಾನದಿಂದ ಅವರ ಸ್ವಂತ ಮನೆಯಲ್ಲಿ ಜೀವಿಸಲಿಕ್ಕೆ ದೇವರು ಸಹಾಯ ಮಾಡಿದರು. ಹೌದು, ಉದ್ಧರಿಸ್ತೇನೆಂಬುದಾಗಿ ಹೇಳಿದ ದೇವರು, ನಿನ್ನ ಸಂಗಡ ಇರುತ್ತೇನೆಂಬುದಾಗಿ ಹೇಳಿದ ದೇವರು ನಮ್ಮನ್ನು ದುಷ್ಟ ಜನರ ಕೈಯಿಂದ ಉದ್ಧರಿಸುತ್ತಾರೆ. ಕ್ರೂರರ ಕೈಯಿಂದ ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ಅನೇಕ ಕ್ರೂರವಾದ ಜನರು ಸ್ತೋತ್ರ ನಾವು ಒಳ್ಳೆಯದಕ್ಕೆ ಮಾಡ್ಲಿಕ್ಕೆ ಹೋದ್ರು, ಅವರು ಕೆಟ್ಟದನ್ನು ಮಾಡಲಿಕ್ಕೆ ನಮಗೆ ವಿರೋಧವಾಗಿ ಎದ್ರು. ನೀವು ಭಯಪಡಬೇಡ್ರೆ, ದೇವರು ಯುಗದ ಸಮಾಪ್ತಿಯವರೆಗೂ ನಮ್ಮ ಜೊತೆ ಇರ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನಿನ್ನನ್ನು ಉದ್ಧರಿಸಲು, ನಿನ್ನನ್ನು ರಕ್ಷಿಸಲು, ನಿನ್ನನ್ನು ಮಾನಿಸಲು, ನಿನಗೆ ಉನ್ನತಿಯನ್ನು ಕೊಡಲು ದೇವರು ನಿಮ್ಮ ಸಂಗಡ ಇರುತ್ತಾರೆ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಿಮ್ಮ ಜೊತೆ ಇರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಿಮ್ಮನ್ನು ಉದ್ಧರಿಸಲು ನಿಮ್ಮ ಜೊತೆ ಇರುತ್ತಾರೆ. ಅದು ಮಾತ್ರವಲ್ಲ, ಕೇಡಿನಿಂದ ತಪ್ಪಿಸಲು ದೇವರು ನಿಮ್ಮ ಸಂಗಡ ಇರುತ್ತಾರೆ. ಯುಗದ ಸಮಾಪ್ತಿಯವರೆಗೆ ಇರ್ತೀನಿ ಎಂಬುದಾಗಿ ಹೇಳಿದ ವಾಗ್ದಾನ ಮಾಡಿದ ದೇವರು ಸ್ತೋತ್ರ ಎಲ್ಲ ಕೇಡುಗಳಿಂದ ತಪ್ಪಿಸಲಿಕ್ಕೆ ದೇವರು ನಮ್ಮ ಸಂಗಡ ಇರ್ತಾರೆ. ಕೀರ್ತನೆಗಳು 121, 7 ಮತ್ತು 8ನೇ ವಚನವನ್ನು ನೋಡ್ರೆ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ನಾವು ಅಪಾಯಕಾರ ಜಗತ್ತಿನಲ್ಲಿ, ಅಪಾಯಕಾರಿಯಾದ ಕಾಲಗಳಲ್ಲಿ ಜೀವಿಸುತ್ತಾ ಇದ್ದೇವೆ. ಎಲ್ಲಿ ನೋಡಿದರೂ ಕೇಡುಗಳ ಸುದ್ದಿ, ರೋಗಗಳ ಸುದ್ದಿ, ಭಯದ ಸುದ್ದಿ, ಯುದ್ಧದ ಸುದ್ದಿ. ಅದರ ಮಧ್ಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಸ್ತೋತ್ರ ಎಲ್ಲ ಕೇಡಿನಿಂದ ತಪ್ಪಿಸುವ ದೇವರು, ನಾನು ನಿಮ್ಮನ್ನು ಕಾಯುವಂಥ ದೇವರ. ಅದು ಮಾತ್ರವಲ್ಲ, ಎಲ್ಲ ಕೇಡುಗಳ
ಮಧ್ಯದಲ್ಲಿ ನಾನು ನಿಮ್ಮ ಜೊತೆ ಇರ್ತೇನೆ. ಕೈ ಎತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಸಂರಕ್ಷಣೆ ಇಲ್ಲದ ಲೋಕದಲ್ಲಿ ನಮಗೆ ಸಂರಕ್ಷಣೆ ದೇವರಲ್ಲಿ ಮಾತ್ರ. ದೇವರ ಕೈಗಳ ಹಾಗೆ ಸುರಕ್ಷಿತವಾದ ಸ್ಥಳ ಮತ್ತೊಂದಿಲ್ಲ. ದೇವರು ನಮ್ಮನ್ನು ಕೇಡಿನಿಂದ ತಪ್ಪಿಸಿ ನಮ್ಮ ಪ್ರಾಣವನ್ನು ಕಾಪಾಡುವ ಒಳ್ಳೆಯ ದೇವರಾಗಿದ್ದಾರೆ. ಅದಕ್ಕೆ ಕೀರ್ತನೆ 91:7 ಹೇಳುತ್ತದೆ, ನಿನ್ನ ಮಗ್ಗುಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದು. ಕೀರ್ತನೆ 91:10 ಹೇಳುತ್ತದೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು. ಒಂದು ನಡೆದಂಥ ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಲ ಒಂದು ಹಡಗು ಸಮುದ್ರದ ಮಧ್ಯದಲ್ಲಿ ಹೋಗುತ್ತಿರುವಾಗ ಆ ಹಡಗಿನ ತಳದಲ್ಲಿ ಅನಿರೀಕ್ಷಿತವಾಗಿ ಒಂದು ರಂಧ್ರ ಉಂಟಾಗಿ ಅದರಿಂದ ನೀರು ಒಳಗೆ ಬರಲು ಪ್ರಾರಂಭವಾಯಿತು. ಆಗ ವೇಗವಾಗಿ ನೀರನ್ನು ಹೊರಗೆ ಹಾಕಿ ಆ ರಂಧ್ರವನ್ನು ಮುಚ್ಚಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ನೀರು ಹೆಚ್ಚಾಗಿ ಒಳಗೆ ಬರಲು ಪ್ರಾರಂಭವಾಯಿತು. ಇನ್ನು ಇಷ್ಟೇ, ರಂಧ್ರವನ್ನು ಮುಚ್ಚಲು ಸಾಧ್ಯವಿಲ್ಲ. ಕೆಲವೇ ಸಮಯದ ಒಳಗೆ ಹಡಗು ಮುಳುಗು ಹೋಗುವ ಸಂಕಷ್ಟದ ಪರಿಸ್ಥಿತಿ. ಸಹಾಯಕ್ಕೆ ಕರೆಯಲು ದೃಷ್ಟಿ ಹಾಯಿಸಿದಷ್ಟು ದೂರಕ್ಕೆ ನೋಡಿದರೂ ಬೇರೆ ಯಾವ ಹಡಗುಗಳು ಕಾಣಿಸಲಿಲ್ಲ. ಈ ಅಪಾಯಕಾರಿಯಾದ ಸಮಯದಲ್ಲಿ ಏನು ಮಾಡುವುದೆಂಬುದಾಗಿ ತಿಳಿಯದೆ ಎಲ್ಲರೂ ಭಯಪಟ್ಟರು. ಆ ನಾವಿಕನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಹೊಂದಿದ ವ್ಯಕ್ತಿಯಾಗಿದ್ದ. ಕೂಡಲೇ ಆ ಹಡಗಿನಲ್ಲಿದ್ದ ಎಲ್ಲರನ್ನ ಒಟ್ಟಾಗಿ ಸೇರುವಂತೆ, ಈಗ ನಾವು ತಪ್ಪಿಸಿಕೊಳ್ಳಲು ಯಾವ ದಾರಿಯೂ ಇಲ್ಲ, ಈ ಅಪಾಯದಿಂದ ನಮ್ಮನ್ನು ತಪ್ಪಿಸಲು ಯೇಸು ಸ್ವಾಮಿಗೆ ಮಾತ್ರ ಸಾಧ್ಯ, ನಾವು ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿ ಆಮೇನ್ ಎಂಬುದಾಗಿ ಹೇಳಿದಾಗ ನಡೆದ ಅದ್ಭುತ, ಹಡಗಿನ ಆ ರಂಧ್ರದ ಒಳಗಡೆ ನೀರು ಬರುವುದು ನಿಂತು ಹೋಯಿತು. ಅವರಿಗೆ ಆಶ್ಚರ್ಯವಾಯಿತು. ಏನು ನಡೀತು ಗೊತ್ತಾಗಲಿಲ್ಲ. ಹೇಗೋ ದಡಕ್ಕೆ ಬಂದು ಸೇರಿದರು. ಆ ರಂಧ್ರ ಹೇಗೆ ಮುಚ್ಚಿಕೊಂಡಿದೆ ಎಂಬುದಾಗಿ ನೋಡಿದಾಗ ಒಂದು ಮೀನು ಬಂದು ಆ ರಂಧ್ರದೊಳಗೆ ಸಿಕ್ಕಿಕೊಂಡಿತ್ತು. ಅದರ ನಿಮಿತ್ತ ನೀರು ಬರುವುದು ಸ್ಟಾಪ್ ಆಯಿತು. ಅವರೆಲ್ಲ ಸೇರಿ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಹೇಳಿ ಕರ್ತನ ನಾಮವನ್ನು ಮಹಿಮೆ ಪಡಿಸಿದರು. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಜೊತೆ ಇರ್ತಾರೆ. ಯಾಕೆ ಗೊತ್ತಾ? ಸಕಲ ಕೇಡು ಗಂಡಾಂತರಗಳಿಂದ ತಪ್ಪಿಸಲು ದೇವರು ನಮ್ಮ ಸಂಗಡ ಇರುತ್ತಾರೆ. ಸ್ತೋತ್ರ. ಅನೇಕ ವಿಧವಾದ ಹೊಸ ರೋಗಗಳ ಸುದ್ದಿಗಳನ್ನು, ಯುದ್ಧದ ಸುದ್ದಿಗಳನ್ನು, ಭಯದ ಸುದ್ದಿಗಳನ್ನು ನಾವು ಕೇಳುತ್ತಾ ಇದ್ದೇವೆ. ಭಯಪಡಬೇಡ್ರೆ. ಸ್ತೋತ್ರ. ಮಕ್ಕಳಿಗೆ ಶಾಲೆಗೆ ಕಳಿಸಲಿಕ್ಕೆ ಕೂಡ ಒಂದು ಭಯ, ಕೆಲಸಕ್ಕೆ ಹೋಗಿ ಬರಲಿಕ್ಕೆ ಕೂಡ ಒಂದು ಭಯ, ಹೊರದೇಶದಲ್ಲಿ ಕೆಲಸ ಮಾಡುವವರಿಗೂ ಸಹ ಭಯ. ಭಯಪಡಬೇಡ್ರೆ. ಸಕಲ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಸ್ತೋತ್ರ ರಕ್ಷಿಸುವುದಕ್ಕೆ ದೇವರು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಜೊತೆ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರು, ನೀನು ಜಲರಾಶಿ ಹಾದು ಹೋಗುವಾಗ ನಿನ್ನ ಸಂಗಡ ಇರುತ್ತಾರೆ. ಸ್ತೋತ್ರ. ಕ್ರೂರ ಜನಗಳ ಮಧ್ಯದಲ್ಲಿ ಸ್ತೋತ್ರ ದೇವರು ಉದ್ಧರಿಸಲು ನಿನ್ನ ಸಂಗಡ ಇದ್ದಾರೆ. ಎಲ್ಲ ಕೇಡುಗಳಿಂದ ತಪ್ಪಿಸಲು ದೇವರು ನಿನ್ನ ಸಂಗಡ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಿಮ್ಮನ್ನು ಅದ್ಭುತವಾಗಿ ಎಲ್ಲ ದಿನವೂ ಕೇಡುಗಳಿಂದ ತಪ್ಪಿಸಿ ನಮ್ಮನ್ನು ಕಾಪಾಡಿ ನಡೆಸಲಿಕ್ಕಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲೂ ನಮ್ಮೊಂದಿಗಿರುವಂಥ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ತಪ್ಪಿಸುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರು ನೀವು ನೀರಿನಲ್ಲಿ ಮುಳುಗಿ ಹೋಗುವಂತೆ ಮಾಡುವುದಿಲ್ಲ. ಸಾಲದ ಸಮಸ್ಯೆಯಿಂದ ದೇವರು ನಿಮಗೆ ಬಿಡುಗಡೆ ಕೊಡುತ್ತಾರೆ. ನಷ್ಟದಿಂದ ದೇವರು ತಪ್ಪಿಸುತ್ತಾರೆ. ಬಡತನದಿಂದ ತಪ್ಪಿಸುತ್ತಾರೆ. ನೀವು ಭಯಪಡುತ್ತಿರುವ ಕಾರ್ಯಗಳಿಂದ ನಿಮ್ಮನ್ನು ತಪ್ಪಿಸುತ್ತಾರೆ. ಎಂಥ ಸಮಸ್ಯೆಗಳಿದ್ದರೂ ಸ್ತೋತ್ರ ದೇವರು ನಿಮ್ಮನ್ನು ತಪ್ಪಿಸುತ್ತಾರೆ. ಸ್ತೋತ್ರ. ದೇವರು ವಾಗ್ದಾನ ಮಾಡಿದ ದೇವರು, ನಾನು ನಿಮ್ಮ ಸಂಗಡ ಇರುತ್ತೇನೆ, ನಾನು ನಿಮ್ಮ ಜೊತೆ ಇರ್ತೇನೆ, ಯುಗದ ಸಮಾಪ್ತಿವರೆಗೂ ಸ್ತೋತ್ರ ನಾನು ಎಲ್ಲ ದಿನ ನಿಮ್ಮ ಜೊತೆ ಇರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು. ಸ್ತೋತ್ರ. ದೇವರು ನಿನ್ನನ್ನು ಅದ್ಭುತವಾಗಿ ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಕರ್ತನಲ್ಲಿ ದೃಢವಾಗಿರ್ರಿ, ದೇವರನ್ನ ನಂಬ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡುತ್ತಾರೆ. ಶೋಧನೆ ಸಂಕಷ್ಟ ಎದುರಾದಾಗ ಸ್ತೋತ್ರ ನೀವು ದೇವರ ಬಳಿ ಹೇಳಬೇಕು, ದೇವರೇ ನೀನು ನನ್ನ ಸಂಗಡ ಇದೆಯಾ, ನನ್ನ ಜೊತೆಯಲ್ಲಿ ಇದೆಯಾ, ಯುಗದ ಸಮಾಪ್ತಿಯವರೆಗೆ ಎಲ್ಲ
ದಿನ ನಾನು ನಿನ್ನ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದೀಯಾ. ನನ್ನನ್ನು ನಡೆಸ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ನಡೆಸ್ತಾರೆ. ಪ್ರೀತಿ ಉಳ್ಳ ದೇವ ಜನರೇ, ಈ ದಿನ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇರುತ್ತೇನೆ. ಒಂದು ನಿಮಿಷ ತಲೆ ಭಾಗಿಸೋಣ, ಕಣ್ಗಳನ್ನು ಮುಚ್ಚೋಣ. ಓ ಸ್ತೋತ್ರ. ದೇವರು ವಾಗ್ದಾನ ಮಾಡಿ ಹೇಳಿದ್ದಾರೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇರುತ್ತೇನೆ. ದೇವರು ನಿಮ್ಮ ಸಂಗಡ ಇರುತ್ತಾರೆ. ದೇವರು ನಿಮ್ಮ ಜೊತೆ ಇರ್ತಾರೆ. ಯಾಕೆ ದೇವರು ನಮ್ಮ ಜೊತೆ ಇರ್ತಾರೆ? ನಾವು ಜಲರಾಶಿ ಹಾದು ಹೋಗುವಾಗ, ದುಷ್ಟ ಜನರ ಮಧ್ಯದಲ್ಲಿ ವಾಸ ಮಾಡುವಾಗ, ಕೇಡು ಗಂಡಾಂತರಗಳ ಮಧ್ಯದಲ್ಲಿ ಇರುವಾಗ, ಅವೆಲ್ಲವುಗಳಿಂದ ತಪ್ಪಿಸಲು ದೇವರು ನಮ್ಮ ಸಂಗಡ ಇದ್ದಾರೆ. ದೇವರನ್ನು ನೋಡಿ ಹೇಳೋಣ, ಸ್ವಾಮಿ, ನಾನು ನಿನ್ನನ್ನು ನೋಡುತ್ತೇನೆ, ನಿನ್ನ ಮುಖವನ್ನು ದೃಷ್ಟಿಸುತ್ತೇನೆ. ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಪ್ಪ. ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ನಿಮಗೆ ವಂದನೆ ಸ್ವಾಮಿ. ಪ್ರೀತಿಯುಳ್ಳ ದೇವ ಜನರೇ, ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಿಮ್ಮ ಸಂಗಡ ಇರುವರು. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ ದೇವರು. ದುಷ್ಟ ಜನರ ಮಧ್ಯದಲ್ಲಿ ಸಿಕ್ಕಿ ಒದ್ದಾಡುತ್ತಾ ಇದ್ದೀರಾ? ಯೋಚಿಸಬೇಡಿ. ನಿಮ್ಮನ್ನು ಉದ್ಧರಿಸಲು ದೇವರು ನಿಮ್ಮ ಸಂಗಡ ಇದ್ದಾರೆ. ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದೀರಾ? ಜಲರಾಶಿಯ ಅನುಭವನ ಭಯಪಡಬೇಡಿ. ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರು ನಿಮ್ಮನ್ನು ಉದ್ಧರಿಸಿ, ದೇವರು ನಿಮ್ಮನ್ನು ಬಲಪಡಿಸಿ ನಡೆಸಲಿಕ್ಕಿದ್ದಾರೆ. ಈ ಒಂದು ವಾಗ್ದಾನ ಯಾವಾಗಲೂ ನೆನಪು ಮಾಡಿಕೊಳ್ಳ್ರಿ. ದೇವರು ನನ್ನ ಜೊತೆ ಇದ್ದಾರೆ. ದೇವರು ನನ್ನ ಸಂಗಡ ಇದ್ದಾರೆ. ದೇವರು ನನ್ನ ಹತ್ತಿರ ಇದ್ದಾರೆ. ಯಾವಾಗಲೂ ನೆನಪು ಮಾಡಿಕೊಳ್ಳ್ರಿ. ಯಾವ ಕೇಡು ಗಂಡಾಂತರಗಳು ನಿಮ್ಮ ಹತ್ತಿರ ಕೂಡ ನುಸುಳುವುದಿಲ್ಲ. ದೇವರು ನಿಮ್ಮನ್ನು ಅದ್ಭುತವಾಗಿ ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನದಲ್ಲಿ ದೇವರೇ, ನಮ್ಮ ಜೊತೆ ನೀವು ಮಾತನಾಡಿದ ಅದ್ಭುತವಾದ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ನಮ್ಮ ಜೊತೆ ಯಾರೂ ಇರುವುದಿಲ್ಲಪ್ಪ, ಆದರೆ ನೀವು ನಮ್ಮ ಜೊತೆ ಇರ್ತೀರ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದೀರ. ಅದಕ್ಕಾಗಿ ವಂದನೆಯಪ್ಪ. ಒಂದೊಂದು ದಿನವೂ, ಒಂದೊಂದು ವಾರವು, ಈ ವರ್ಷವೆಲ್ಲ ಸ್ವಾಮಿ ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸ್ರಿ, ನಮ್ಮನ್ನು ಬಲಪಡಿಸ್ರಿ. ನಾವು ಮಾಡುವ ಕೈ ಪ್ರಯಾಸಗಳಲ್ಲಿ ನಿಮ್ಮಿಂದ ಉದ್ಧಾರ ಉಂಟಾಗ್ಲಪ್ಪ ದೇವರೇ. ಒಂದೊಂದು ದಿವಸವೂ ನಮ್ಮನ್ನು ಕರ ಹಿಡಿದು ನೀವು ನಡೆಸಬೇಕೆಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ಈ ವಾಗ್ದಾನದಂತೆ ನಿನ್ನ ಮಕ್ಕಳ ಜೊತೆಯಲ್ಲಿರ್ರಿ. ಅನೇಕ ಜನರು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಅವರಿಗೊಂದು ಬಿಡುಗಡೆ ಉಂಟಾಗಲಿ, ಅದ್ಭುತ ಸಂಭವಿಸಲಿ ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀವು ಆಳ್ವಿಕೆ ಮಾಡಿರಿ. ಈ ದಿನ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನನಗಾಗಿ ಪ್ರೇಯರ್ ಮಾಡಿರಿ ಪಾಸ್ಟರ್ ಎಂಬುದಾಗಿ ಕೇಳಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಎಲ್ಲರನ್ನ ಬ್ಲೆಸ್ ಮಾಡಿರಿ. ಈ ವಾರವೆಲ್ಲ ಕಣ್ಮನೆ ಹಾಗೆ ಕಾಪಾಡ್ರಿ. ನಿನ್ನ ಮಕ್ಕಳು ಮಾಡುವ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಸಂತೋಷ ಸಮಾಧಾನ ನಿನ್ನ ಜನರಿಗೆ ಉಂಟಾಗಲಿ. ಒಪ್ಪಿಸಿಕೊಡುತ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರು ನಿಮ್ಮ ಜೊತೆಯಲ್ಲಿ, ನಿಮ್ಮ ಸಂಗಡ ಇರುತ್ತಾರೆ. ಯಾವುದಕ್ಕೂ ಭಯಪಡಬೇಡ್ರಿ. ಏನೇ ನಡೆದರೂ, ಏನೇ ಬಂದರೂ, ಏನೇ ಆದರೂ ಸಹ ಸ್ತೋತ್ರ ಕುಗ್ಗಿ ಹೋಗಬೇಡ್ರಿ. ಈ ಒಂದು ವಾಗ್ದಾನ ಹಿಡ್ಕೊಳ್ರಿ. ದೇವರು ನನ್ನ ಜೊತೆ ಇದ್ದಾರೆ, ನನ್ನ ಸಂಗಡ ಇದ್ದಾರೆ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಜೊತೆ ಇರ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರು ನನ್ನ ಜೊತೆಯಲ್ಲಿರುವಾಗ ನಾನು ಮುನ್ನುಗ್ಗುತ್ತೇನೆ, ನಾನು ಜಯಶಾಲಿ ಆಗ್ತೇನೆಂಬುದಾಗಿ ಮುಂದುವರಿಯಿರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ,
ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.